ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದು ಹೊಸ ರೀತಿಯ ಕ್ರೋಶಾ ಬಾರ್ಡರ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಅದು ಒಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿಲಿರುವಂಥ 2 ಕಲರ್, ಗ್ರೀನು ಮತ್ತು ಆರೆಂಜ್ ಕಲರ್ ಇರುವಂಥ 2 ಕಲರ್ಗಳ ದಾರನ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ವರ್ಕ್ ಮಾಡೋದಕ್ಕೆ ನೋಡಿ 8 ಎಳೆ ಅದು ತೊಗೋಬೋದು, 6 ಎಳೆ ಅದು ತೊಗೋಬೋದು, ಅದು ನಿಮ್ಮ ಚಾಯ್ಸು. 6 ಎಳೆ ಕೂಡ ವರ್ಕ್ ಮಾಡೋರು ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಜಾಸ್ತಿ 8 ಎಳೆ ತೊಗೋತೀನಿ. ಕೆಲವೊಂದು ಡಿಸೈನ್ಗೆ 6 ಎಳೆ ತೊಗೊತೀನಿ. 6 ಮತ್ತು 8 ನೀವು ತೊಗೊಂಡು ವರ್ಕನ್ನ ಮಾಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊತೀವಲ್ವ, ಆ ರೀತಿ ಫಸ್ಟ್ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕನ್ನು ಹಾಕಿದ ಮೇಲೆ 2 ಲಾಕ್ ಅಂತಾರೆ. ಸೊ 2 ಲಾಕನ್ನು ಹಾಕಿದ್ದೀನಿ. 2 ಲಾಕನ್ನು ಹಾಕೊಂಡ್ಬಿಟ್ಟು ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರು ಸಿಂಗಲ್ ಚೈನ್ ಅಂದರೆ ಏನು ಅಂತ. ನೋಡಿ, ಸೂಜಿ ಮೇಲೆ ಆಲ್ರೆಡಿ ದಾರ ಇರುತ್ತೆ. ಒಂದು ಸತಿ ಈ ರೀತಿ ದಾರನ ಪಾಸ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡಾಗ ಇಲ್ಲಿ ಒಂದು ಚೈನ್ ಥರ ಬರುತ್ತೆ. ಇದನ್ನೇ ಸಿಂಗಲ್ ಚೈನ್ ಅಂತಾರೆ. ಆಮೇಲೆ 2ನೇ ಚೈನು, 3ನೇ ಚೈನ್ ಅಂತ ಈ ಥರ ಚೈನ್ಸನ್ನು ಕರೀತಾರೆ ಅಷ್ಟೇ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಈ ರೀತಿ 3 ಚೈನ್ಗಳ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ, ಅಂದರೆ ಸ್ವಲ್ಪ ಒಂದೆರಡಷ್ಟು ಗ್ಯಾಪ್, 1 ಇಂಚಷ್ಟು ಗ್ಯಾಪನ್ನು ಕೊಟ್ಬಿಟ್ಟು ಆ ಪಾಯಿಂಟ್ಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಇಲ್ಲಿ ಬಂದು ನಾನು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಿದ್ರೆ ನೀವು ತೊಗೋಬೋದು. ಚಿಕ್ಕದಾಗಿರುವಂಥ ಒಂದು ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀವಲ್ವ ಅದೇ ಪಾಯಿಂಟಿಗೆ ಮತ್ತೆ ಈಗ ಇನ್ನೂ ಒಂದು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು, ಪೂರ್ತಿ ಎಳೆಯುತ್ತಾ ಬೇಡ, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಪಾಯಿಂಟನ್ನು, ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. 2ರಿಂದ 1 ಸತಿ, 2ರಿಂದ 1 ಸತಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತೆ ಈಗ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಮತ್ತೆ ಅದೇ ಪಾಯಿಂಟ್ಗೆ ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಏನು ಪಾಯಿಂಟ್ಗೆ ಹಾಕಿದ್ದೀವೋ ಅದೇ ಪಾಯಿಂಟಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ರೀತಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸನ್ನ ಮಾಡ್ಕೋಬೇಕು. 2 ಚೈನ್ಸನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ನೋಡಿ, ಈ ರೀತಿ 2 ಸತಿ ದಾರನ ಸುತ್ಕೊಳ್ಳಿ. ಆಮೇಲೆ ಮತ್ತೆ ಪೂರ್ತಿ ಎಳೆಯುತ್ತಾ ಬೇಡ, ಹಾಗೆ ಕರೆಕ್ಟಾಗಿ ಆ ಪಾಯಿಂಟ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಒಂದು ಪಾಯಿಂಟಿಗೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ ಈ ರೀತಿಯಾಗಿ ನೀವು ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕೋಬೇಕು. 2 ಚೈನ್ಸ್ ಹಾಕಬೇಕು. ಆಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಆದಷ್ಟು ಕರೆಕ್ಟಾಗಿ ಎಳ್ಕೊತ ಹಾಕ್ತಂಗೆಲ್ಲ ಇದು ನೀವು ಎಲ್ಲಿ ಇಳಿದ್ರೋ ಅಲ್ಲಿಗೆ ಬರ್ತಾನೆ ಇರುತ್ತೆ. ಯಾಕಂದರೆ 2 ಚೈನ್ಸನ್ನ ಹಾಕಿರ್ತೀವಿ, ಆಲ್ರೆಡಿ ಲೆಂತಿಯಾಗಿ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿರ್ತೀವಿ. ಹಂಗಾಗಿ ಸ್ವಲ್ಪ ಎಳೆಯುತ್ತಾ ಓದ್ಕೊಂಡ್ರೆ ಅದು ನಮಗೆ ಇನ್ನೂ ಸ್ವಲ್ಪ ದೂರದಲ್ಲಿ ರೀಚ್ ಆಗುತ್ತೆ. ಆದಷ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡ್ಕೊಂಡ್ಬಿಟ್ಟು ಪಾಯಿಂಟನ್ನು, ಆ ಒಂದು ಪಾಯಿಂಟಿಗೆ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ನೀವು ಹಾಕ್ಕೊಂಡೋಗಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ಬೀಡ್ಸ್ ಬರುತ್ತೆ, ಆಮೇಲೆ ಥ್ರೆಡ್ ವರ್ಕ್ ಡಿಸೈನು ಕಂಪ್ಲೀಟಾಗಿ ಫಾಸ್ಟಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಸ್ಟೆಪ್ಪು ಕಂಪ್ಲೀಟಾಗಿ ಈ ರೀತಿ ಹಾಕಿದ ಮೇಲೆ 2ನೇ ಸ್ಟೆಪ್ಪಲ್ಲಿ ನೋಡಿ, ಆಪೋಸಿಟ್ ಕಲರು ಆರೆಂಜ್ ಕಲರ್ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಿಲ್ಲ ನಾವು ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟ್ ಈ ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಒಂದು ಸತಿ ಟೈಟಾಗಿ ಇಟ್ಕೊಂಡು ಒಂದು ಲಾಕನ್ನು ಹಾಕಿದ ಮೇಲೆ ಇನ್ನೊಂದು ಸತಿ ಕೂಡ ಅದೇ ಪಾಯಿಂಟ್ ಚೈನ್ ಒಳಗಡೆ ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದ್ಮೇಲೆ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಇರುವಂಥ ಆಚೆಗೆ ಲಾಕನ್ನು ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ಮತ್ತೆ 3 ಚೈನ್ ಹಾಕಿ ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಮತ್ತೆ ಇದೇ 3 ಚೈನ್ ಒಳಗಡೆ, ಕೆಳಗಡೆ ಹಾಕಿರುವಂಥ 3 ಚೈನ್ ಒಳಗಡೆ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು 3 ಚೈನ್ ಹಾಗೆ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸೇಮ್ ಮತ್ತೆ ನಾನೀಗ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ 2 ಬರಿ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಕೆಳಗಡೆ ಹಾಕಿರುವಂಥ 2 ಚೈನ್ಸ್ ಗ್ಯಾಪಲ್ಲಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಒಂದು ಚೈನ್ ಹಾಕೋದು ಬೇಡ, ಹಾಗೆ 2 ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. 2 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ
2 ಚೈನ್ಸ್ನ ಮಾಡ್ಕೋಬೇಕು. 2 ಚೈನ್ಸ್ನ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಕೆಳಗಡೆ ಇರುವಂಥ 2 ಚೈನಲ್ಲಿ ಮತ್ತೆ 2 ಸತಿ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಮೇಲೆ ಲೈನಲ್ಲಿ ಏನು ಅವ್ರಿಗೆ ಬೀಡ್ಸ್ ಆ್ಯಡ್ ಮಾಡೋಂಗಿಲ್ಲ. ನಿಮಗಿಲ್ಲ ನಮಗೆ ಹೆವಿಯಾಗಿ ಬೇಕು ಇನ್ನೂ ಸ್ವಲ್ಪ ಮಣಿ ಅನ್ನೋಂಗಿದ್ರೆ ಮೇಲೆ ಸ್ಟೆಪ್ಪಲ್ಲಿ ಕೂಡ ಕೆಳಗಡೆ ಏನು ವರ್ಕ್ ಮಾಡಿದ್ದೀವೋ ಮಣಿನ ಆ್ಯಡ್ ಮಾಡಿಕೊಂಡು 2 ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಲ್ವ, ಅದೇ ರೀತಿ ಮೇಲೆ ಸ್ಟೆಪ್ಪಲ್ಲಿ ಕೂಡ ನೀವು ಮಣಿನ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ಮಾತ್ರ ಕೆಳಗಡೆ ಮಾತ್ರ ನಾನು ಬೀಡ್ನ ಆ್ಯಡ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಸ್ವಲ್ಪ ಥ್ರೆಡ್ ವರ್ಕ್ ಇರಲಿ ಅನ್ನೋದಕ್ಕೆ ಒಂದು ಲೈನ್ ಮಾತ್ರ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಮೇಲೆ ಬರುವಂಥ ಸೆಕೆಂಡ್ ಸ್ಟೆಪ್ಪಲ್ಲಿ ಜಸ್ಟ್ ಈ ರೀತಿ 2 ಚೈನ್ಸ್ನ ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಮತ್ತು ಕೆಳಗಡೆ ಹಾಕಿರುವಂಥ 2 ಚೈನಲ್ಲಿ ಮತ್ತೆ 2 ಸತಿ ಟ್ರಿಬಲ್ ಕ್ರೋಶೆ ಕಂಬ ಮತ್ತು 2 ಸತಿ ದಾರ ಸುತ್ಕೋಬೇಕು. ಮತ್ತು 2 ಸತಿ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ಕೋಬೇಕು. 2 ಚೈನ್ಸ್ ಮತ್ತು ನೀಡಲ್ ಮೇಲೆ ದಾರ ಮತ್ತು ಟ್ರಿಬಲ್ ಕ್ರೋಶೆ ಕಂಬ. ಇಷ್ಟೇ ಫ್ರೆಂಡ್ಸ್, 2ನೇ ಸ್ಟೆಪ್ಪಲ್ಲಿ ಬರೋದು. ತುಂಬ ಈಸಿ ಇದೆ, ಬಟ್ ಲುಕ್ ಮಾತ್ರ ತುಂಬ ಹೆವಿಯಾಗಿಯೇ ಬರುತ್ತೆ. 2ನೇ ಸ್ಟೆಪ್ಪಲ್ಲಿ ಈ ರೀತಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ ನೀವು 2ನೇ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು. ಸೊ 2ನೇ ಸ್ಟೆಪ್ ಬಂದು ಈ ರೀತಿ ಬರುತ್ತೆ. ಈ ರೀತಿ 2ನೇ ಸ್ಟೆಪ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ಮತ್ತೆ 3ನೇ ಸ್ಟೆಪ್ಪಲ್ಲಿ ಬಂದು ನೋಡಿ, ಮತ್ತೆ ಸೇಮ್ ಗ್ರೀನ್ ಕಲರ್ ದಾರನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತೆ ನಾವು 2 ಬಾರಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡಿದ್ದೀನಿ. ಸೊ ಡಬಲ್ ಲಾಕನ್ನು ಹಾಕೊಂಡ್ಬಿಟ್ಟು ಈಗ ನೋಡಿ ಜಸ್ಟ್ 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಇಲ್ಲಿ 2 ಸತಿ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡಿದ್ದೀವಲ್ವ, ಇದರ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ 1 ಸತಿ ದಾರನ ಸುತ್ತಕೊಂಡು ಇಲ್ಲೇ ನಾವು 2 ಚೈನ್ಸನ್ನು ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಅದು ಸ್ಲ್ಯಾಂಟಿಂಗಲ್ಲಿ ಬರುತ್ತೆ. ಜಾಸ್ತಿ ಡಬಲ್ ಕ್ರೋಶೆ ಹಾಕೋಂಗಿಲ್ಲ. ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 4 ರಿಂದ 5 ಡಬಲ್ ಕ್ರೋಶೆ ಕಂಬ ಸಾಕು. ಇಲ್ಲಿ ನಾನು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹಾಕಿರುವಂಥ 3 ಚೈನ್ ಕೌಂಟ್ ತೊಗೊಂಡು ಇಲ್ಲಿ 4 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡಿದ್ವಿ. ಇದೇ ರೀತಿ ಡಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಸತಿ ದಾರ ಸುತ್ತಕೊಂಡು ಮತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ 2 ಟೈಮ್ ಟ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಈಗ ಮತ್ತೆ 1 ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. ಮತ್ತು ಸ್ಲ್ಯಾಂಟಿಂಗ್ ಆಚೆನ ಸ್ಟಾರ್ಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು 2 ರಿಂದ 1 ಸತಿ 2 ರಿಂದ 1 ಸತಿ ಆ 3 ಚೈನ್ ಕೌಂಟ್ ತೊಗೊಂಡು ಇವು 4 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಳ್ಳಿ. 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 1 ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್, ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. ಮತ್ತು 2 ರಿಂದ 1 ಸರಿ 2 ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಇಲ್ಲಿ 4 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೋಬೇಕು. ಸೊ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 4 ಬಾರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ 3rd ಸ್ಟೆಪ್ ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ 3 ಸ್ಟೆಪ್ಪು ಇದೇ ರೀತಿಯಾಗಿ ಲಾಸ್ಟ್ವರೆಗೆ ನೀವು ವರ್ಕನ್ನು ಮಾಡ್ಕೊಂಡು ಹೋಗಬೇಕು. ಎಲ್ಲಿ ಏನೂ ಚೇಂಜಸ್ಸು ಬರೋದಿಲ್ಲ, ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ 3rd ಸ್ಟೆಪ್ ಕೂಡ ಕಂಪ್ಲೀಟಾಗಿ ನೀವು ವರ್ಕನ್ನು ಮಾಡ್ಕೋಬೇಕು. 3ನೇ ಸ್ಟೆಪ್ ಈ ರೀತಿ ಕಂಪ್ಲೀಟಾಗಿ ಹಾಕಿದ ಮೇಲೆ ಈಗ 4ನೇ ಸ್ಟೆಪ್ಪಲ್ಲಿ ನೋಡಿ ಮತ್ತು ಕೆಳಗಡೆ ಮಿಡ್ಲಲ್ಲಿ ಏನು ಹಾಕಿದ್ದೀನಲ್ವ ಆರೆಂಜ್ ಕಲರ್ ದಾರ, ಆ ದಾರನ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿ ಕಲರ್ ಕಾಂಬಿನೇಷನ್ ಇನ್ನೂ ಜಾಸ್ತಿ ಇತ್ತು ಅಂದರೆ ಸ್ಯಾರಿಲಿರುವಂಥ ಎಲ್ಲ ಕಲರಲ್ಲೇ ಕೂಡ ಒಂದೊಂದು ಆಚೆಗಳನ್ನ ಹಾಕಿ ವರ್ಕನ್ನು ನೀವು ಮಾಡ್ಕೋಬೋದು. ಈಗ ನೋಡಿ ಸ್ಲ್ಯಾಂಟಿಂಗಲ್ಲಿ ಇಲ್ಲಿ ಏನು ಆಚೆ ವರ್ಕ್ ಮಾಡಿದ್ದೀವಲ್ಲ, ಸ್ಟಾರ್ಟಿಂಗ್ 3 ಚೈನ್ ಹಾಕಿ ಏನು ವರ್ಕ್ ಮಾಡಿದ್ದೀವೋ ಆ ಒಂದು 3 ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸತಿ ಕೂಡ ಲಾಕನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನಾನು 2 ಲಾಕನ್ನು ಹಾಕಿದ್ದೀನಿ. ಸೊ 2 ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ ಮಾಡ್ಕೊತಾ ಇದ್ದೀನಿ. 1 ಚೈನ ಮಾಡಿಕೊಂಡು ಸೇಮ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಯಾವಾಗಲೂ ಹಾಕಬೇಕಾದ್ರೆ 3 ಚೈನ್ ಹಾಕಿರ್ತೀವಲ್ವ, ಆ ಒಂದು
ಪಾಯಿಂಟಿಗೆ ಆ ಒಂದು ಚೈನಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಈ ಕಡೆ ಹಾಕಿರುವಂಥ ಒಂದು ಚೈನು ಈ ರೀತಿ ನಿಮಗೆ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಈ ಗ್ಯಾಪಲ್ಲಿ ಮತ್ತೆ ನೋಡಿ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ನೀಡ ಮೇಲೆ ಒಂದು ಸತಿ ದಾರನ ಸುತ್ಕೊತೀನಿ. ಮತ್ತು ಈ ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪಲ್ಲಿ ಮತ್ತೆ ಈಗ ನಾನು ಸ್ಲ್ಯಾಂಟಿಂಗ್ ಆಚೆನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ನೇ ಸ್ಟೆಪ್ ಕೂಡ ಸ್ಲ್ಯಾಂಟಿಂಗ್ ಆಚೆ ಬರುತ್ತೆ. ಮತ್ತು ಈಗ ಸೇಮ್ ಕೆಳಗಡೆ ಏನು ಕೌಂಟಲ್ಲಿ ಹಾಕಿದ್ದೀನೋ ಮೇಲೆ ಕೂಡ ಅದೇ ಕೌಂಟಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗ್ 3 ಚೈನ್ ಹಾಗೆ ಆಮೇಲೆ 4 ಡಬಲ್ ಕ್ರೋಶೆ ಕಂಬ. 4 ಡಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ ಮತ್ತೆ ನೀಡ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿ ಯಾವುದೇ ಒಂದು ಲಾಕ್ ಮಾಡೋದು ಬೇಡ. ಹಾಗೆ ನೀಡ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಆ ಚೈನ್ ಇದೆಯಲ್ಲ ಸ್ಟಾರ್ಟಿಂಗ್ 3 ಚೈನ್ ಏನಿರುತ್ತೋ ಆ 3 ಚೈನ್ ಒಳಗಡೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಆಮೇಲೆ 3 ಚೈನ್ ನೀಡ ಮೇಲೆ ದಾರ ಸುತ್ಕೊಂಡು ಮತ್ತು ಈ ಡಬಲ್ ಕ್ರೋಶೆದಲ್ಲಿ ಮತ್ತೆ ಈಗ 4 ಬಾರಿ ಡಬಲ್ ಕ್ರೋಶೆ ಕಂಬ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಇದು ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಡಿಫ್ರೆಂಟ್ ಆಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ಸಿಂಪಲ್, 1 ಸ್ಟೆಪ್ಪಲ್ಲಿ 2 ಸ್ಟೆಪ್ಪಲ್ಲಿ ಥ್ರೆಡ್ ವರ್ಕ್ ಡಿಸೈನ್ನ ಮಾಡ್ಕೊಂಡಿರ್ತೀರ ಕುಚ್ಚು ಇಲ್ಲದೆ. ಬಟ್ ಇದು ಕೂಡ ಕುಚ್ಚು ಇಲ್ಲದೆ ಡಿಸೈನು. ಬೇಕಿದ್ದರೆ ನೀವು ಇನ್ನೂ ರುಚಿಲಿಕ್ಕೆ ಬೇಕಂದರೆ ಹ್ಯಾಂಗಿಂಗ್ ಬೀಡ್ಸ್ಗಳನ್ನ ಅಲ್ಲಲ್ಲಿ ಆ್ಯಡ್ ಕೂಡ ನೀವು ಮಾಡ್ಕೋಬೋದು. ಅದು ನಿಮ್ಮ ಐಡಿಯಾ ಪ್ರಕಾರ ಮತ್ತು ಸ್ವಲ್ಪ ಚೇಂಜಸ್ ಮಾಡಿ ಟ್ರೈ ಮಾಡಿ ನೀವೇ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಒಂದು ಡಿಸೈನ್ ಅನ್ನೋದು ನಿಮ್ಮ ಸೀರೆಗೆ ರೆಡಿ ಆಗುತ್ತೆ. ನೀವೇ ಟ್ರೈ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಇಲ್ಲಿ ಮತ್ತೆ ನೋಡಿ 4 ಸತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡ ಮೇಲೆ ದಾರ ಸುತ್ಕೋಬೇಕು. 2ರಿಂದ 1 ಸತಿ 2ರಿಂದ 1 ಸತಿ ಈ ರೀತಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೀಡ ಮೇಲೆ ಮತ್ತೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಸ್ಟಾರ್ಟಿಂಗ್ ಆಚೆ ಏನಿದೆಯಲ್ಲ ಆ ಪಾಯಿಂಟಲ್ಲಿ ನಾವು 3 ಚೈನ್ ಹಾಕಿರ್ತೀವಲ್ವ ಅದೇ ಒಂದು 3 ಚೈನಲ್ಲಿ ಒಂದು ಸ್ಟಾರ್ಟಿಂಗ್ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು 4 ಡಬಲ್ ಕ್ರೋಶೆ ಕಂಬ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ಎಷ್ಟು ದಾರನ ತೊಗೊಂಡಿದ್ದೀನಿ ಅಂತ ಹೇಳಿರ್ತೀನಿ. ಹಾಗೆ ಲಾಸ್ಟಲ್ಲಿ ಪ್ರೈಸ್ ಕೂಡ ನಾನು ತಿಳಿಸಿರ್ತೀನಿ. ಸೊ ಡಿಸೈನ್ ಬಂದುಬಿಟ್ಟು ನೋಡಿ ಇಷ್ಟು ಬರುತ್ತೆ. ನೀವು ನೋಡ್ಬೋದು 2 ಫಿಂಗರ್ಸ್ ಕಂಪ್ಲೀಟಾಗಿ ಇನ್ನು 3 ಹಿಡಿಯುತ್ತೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡದಾಗಿ ಬರುತ್ತೆ. ನೀವು ಒಂಟಿ ಪಿನ್ ಮಾಡಿಕೊಂಡಾಗ ಮುಂದು ಭಾಗದಲ್ಲಿ ಸೀರೆ ಹಾಕ್ಕೊಂಡಾಗ ಈ ಒಂದು ಲುಕ್ ಅನ್ನೋದು ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಆ ಲುಕ್ಗೋಸ್ಕರ ಈ ಒಂದು ಡಿಸೈನ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಸ್ಟಮರು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವೇನಾದರೂ ಇನ್ನೂ ಸ್ವಲ್ಪ ಮಣಿ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಇಲ್ಲಿ ಕೂಡ ನೀವು ಬೀಡ್ಸನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ಲ್ಯಾಂಟಿಂಗ್ ಆಚಲ್ಲಿ ಇಲ್ಲಿ ಕೂಡ ನೀವು ಮಣಿಗಳನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ಇಡ್ಲಿ ಹಾಗೆ ಲಾಸ್ಟಲ್ಲಿ ಬೇಕಿದ್ದರೆ ಈ ಸ್ಲ್ಯಾಂಡಿಂಗ್ ಆಚ್ ತುದಿ ಏನಿದೆಯಲ್ಲ ಅಲ್ಲಿ ಕೂಡ ನೀವು ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಒಳ್ಳೆ ಕ್ವಾಲಿಟಿ ಬೀಡ್ಸ್ನ ಯೂಸ್ ಮಾಡಿ ಯಾವುದೇ ಒಂದು ಕಲರ್ ಹೋಗುವಂಥ ಪ್ರಾಬ್ಲಮ್ ಇರೋದಿಲ್ಲ. ತುಂಬ ದಿನವೇ ಬಾಳಿಕೆ ಬರುತ್ತೆ. ಇವತ್ತು ಕೂಡ ಅಂಥದ್ದೇ ಕ್ವಾಲಿಟಿ ಇರುವಂಥ ಬೀಡ್ಸ್ಗಳನ್ನ ಕೆಳಗಡೆ ಹಾಕಿದ್ದೀನಿ. ಬಟ್ ಒಂದೇ ಲೈನ್ ಬೀಡ್ಸ್ ಬೇಕಂದಿದ್ದಕ್ಕೆ ಕಂಪಲ್ಸರಿ ಅವ್ರು ಹೇಳ್ದಂಗೆ ನಾನು ವರ್ಕ್ ಅನ್ನೋದು ಮಾಡಿದ್ದೀನಿ. ಸೊ ಫೈನಲ್ ಲುಕ್ಕು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಕಂಪ್ಲೀಟಾಗಿ ವರ್ಕ್ ಎಲ್ಲ ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟ್ ಫಿನಿಶಿಂಗ್ ಆಗಿ ಬಂದಿದೆ ಈ ಡಿಸೈನು. ಅಂದರೆ ಎದುರುಗಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಎದುರುಗಡೆ ಮಾತ್ರ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಥ್ರೆಡ್ ವರ್ಕ್ ಆಗಿರುತ್ತೆ. ಹಾಗೆ ಬಿಗ್ ಸೈಜಲ್ಲಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಕುಚ್ಚು ಇಲ್ಲದೆ ಸಿಂಗಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ರಿಚೆಸ್ಟ್ ಡಿಸೈನು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ತೀನಿ ನಾನು ಭಾವಿಸಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.